ಈ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ನಿಂದಾಗಿ ರೈಸ್ ಮಿಲ್ಗಳು ಅಂದರೆ ಅಕ್ಕಿ ಈ ರೈಸ್ ಮಿಲ್ಗಳು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾವೆ. ಭತ್ತದ ನಾಡು ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಯುದ್ಧದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ರಾಯಚೂರು ನಗರವೊಂದರಲ್ಲೇ ಇರತಕ್ಕಂಥ 95 ರೈಸ್ ಮಿಲ್ಗಳಿಂದ ಹೊರ ದೇಶಗಳಿಗೆ ರಫ್ತಾಗ್ತಾ ಇದ್ದ ಅಕ್ಕಿ ವ್ಯಾಪಾರಕ್ಕೆ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯ ದೇಶಗಳು, ಅರಬ್, ಆಫ್ರಿಕನ್ ದೇಶಗಳು, ಬಾಂಗ್ಲಾ, ದುಬೈ, ಶ್ರೀಲಂಕಾಗೆ ಕೂಡ ರಾಯಚೂರಿನಿಂದ ಅಕ್ಕಿ ಹೋಗ್ತಾ ಇತ್ತು. ಈಗ ವ್ಯಾಪಾರ ಬಂದಾಗಿದೆ. ಅಕ್ಕಿ ರಫ್ತು ಬಂದಾಗಿರೋದಕ್ಕೆ ಪ್ರತಿ ತಿಂಗಳು ನಡೀತಾ ಇದ್ದ 150ರಿಂದ 200 ಕೋಟಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಹೊರದೇಶಕ್ಕೆ ಹೋಗ್ತಾ ಇದ್ದ ಸೋನಾ ಮಸೂರಿ, ಬಾಸುಮತಿ, ಆರ್.ಎನ್.ಆರ್ ಅಕ್ಕಿ ದಾಸ್ತಾನು ಗೋದಾಮ್ನಲ್ಲೇ ಉಳ್ಕೊಂಡಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ 50% ಭತ್ತದ ಸಂಸ್ಕರಣೆ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮವಾಗಿ ರೈಸ್ ಮಿಲ್ ಬಿಸ್ನೆಸ್ಗೆ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಅದರಲ್ಲೂ ಈ ಭತ್ತದ ನಾಡು ಅಂತ ಕರೆಸಿಕೊಳ್ಳುವ ರಾಯಚೂರಿನಲ್ಲಿ 150 ರೈಸ್ ಮಿಲ್ಗಳಿದೆ. ಆದರೆ ಈ ಯುದ್ಧದ ಪರಿಣಾಮದಿಂದಾಗಿ ಇಲ್ಲಿನ ಏನು ಭತ್ತದಿಂದ ಅಕ್ಕಿಯನ್ನು ತಯಾರು ಮಾಡ್ತಾರೆ ಅದು ರಫ್ತಾಗುವಂಥ ಒಂದು ಪ್ರೋಸೆಸ್ನಲ್ಲಿ ಸಾಕಷ್ಟು ಅಡ್ಡಿಯಾಗಿರುವಂಥದ್ದು. ಯಾಕೆಂದರೆ ಮಧ್ಯಪ್ರಾಚ್ಯ ದೇಶಗಳು, ಅರಬ್ ಕಂಟ್ರೀಸ್, ಆಫ್ರಿಕನ್ ದೇಶಗಳಿಗೆ ರಾಯಚೂರಿನಿಂದ ಅಕ್ಕಿ ರಫ್ತಾಗುತ್ತೆ. ಇಲ್ಲಿ ಏನು ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದಲೂ ರಾಜ್ಯದಿಂದ ಬರ್ತಕ್ಕಂಥ ಒಂದು ಭತ್ತವನ್ನು ಅಕ್ಕಿಯನ್ನಾಗಿ ಮಾಡಿ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಅಕ್ಕಿಯನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸಲಾಗುತ್ತೆ. ಆದರೆ ಈಗ ಯುದ್ಧದ ಪರಿಣಾಮವಾಗಿ ಏನು ಒಂದು ಅಕ್ಕಿಯನ್ನು ರಫ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿ ತಿಂಗಳಿಗೆ ಏನು ಒಂದು ರೈಲ್ನಲ್ಲಿ 15 ರೇಕ್ನಷ್ಟು ಹೋಗ್ತಿದ್ದಂಥ ಅಕ್ಕಿ ಅದು ಈಗ ಸಂಪೂರ್ಣ ಬಂದಾಗಿರುವಂಥದ್ದು. ಕೇವಲ ಡೊಮೆಸ್ಟಿಕ್ ಪರ್ಪಸ್ಗೆ ಅಂದರೆ ಇಲ್ಲಿನ ಸ್ಥಳೀಯ ಜನರಿಗಾಗಿ ಮಾತ್ರ ಅಕ್ಕಿಯನ್ನು ಈಗ ತಯಾರು ಮಾಡಿ ಮಾರಾಟ ಮಾಡುವಂಥದ್ದು. ಹೀಗಾಗಿ ಏನಿಲ್ಲ ಅಂದರೂ ಕೂಡ 150ರಿಂದ 200 ಕೋಟಿಯಷ್ಟು ವ್ಯಾಪಾರ ಬಂದಾಗಿದೆ ಅನ್ನುವಂಥ ಅಳಲನ್ನು ರೈಸ್ ಮಿಲ್ ಮಾಲೀಕರು ತೋಡಿಕೊಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಪ್ರತಿ ತಿಂಗಳು 37,500 ಟನ್ನಷ್ಟು ರೈಸ್ ಬೇರೆ ದೇಶಗಳಿಗೆ ಹೋಗ್ತಾ ಇತ್ತು. ಅದು ಅಷ್ಟು 15 ರೇಕ್ಗಳಲ್ಲಿ, ಅಂದರೆ ಒಂದು ರೇಕ್ನಲ್ಲಿ 2,500 ಟನ್ನಷ್ಟು ಅಕ್ಕಿಯನ್ನು ರಫ್ತು ಮಾಡುವಂಥದ್ದು ಆಗ್ತಿತ್ತು. ಅದು ಬರೀ ರಾಯಚೂರು ಜಿಲ್ಲೆಯಿಂದ. ಆದರೆ ಈಗ ಆ ಪ್ರಮಾಣ ಎಲ್ಲವೂ ನಿಂತಿದೆ. ಕೇವಲ ಡೊಮೆಸ್ಟಿಕ್ ಪರ್ಪಸ್ಗಾಗಿ ಮಾತ್ರ ಕೇವಲ 50%ನಷ್ಟು ಅಕ್ಕಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹೀಗಾಗಿ 100 ಕೋಟಿ ಏನು ಅಕ್ಕಿ ಹಾಗೆ ಉಳಿದುಕೊಂಡಿದೆ, ಅದನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವೊಂದು ಕೇವಲ ಏನು ಅನ್ಬ್ರ್ಯಾಂಡ್ ಆಗಿ ಚೀಲಗಳಲ್ಲಿ ತುಂಬ್ತಾ ಇರುವಂಥದ್ದು ನಡೀತಾ ಇದೆ. ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ನಿಜಕ್ಕೂ ಕೂಡ ರೈಸ್ ಮಿಲ್ಲರ್ಸ್ಗೆ ಸಾಕಷ್ಟು ನಷ್ಟ ಆಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಏನು 100 ಕೋಟಿಯ ವ್ಯಾಪಾರ ಇತ್ತು, ಆ ವ್ಯಾಪಾರ ಎಲ್ಲ ಕೂಡ ಈಗ ಸ್ಥಗಿತ ಆಗಿದೆ ಅನ್ನುವಂಥ ಕಾರಣಕ್ಕೆ ರೈಸ್ ಮಿಲ್ಲರ್ಸ್ ನಿಜವಾಗ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ರೈಸ್ ಮಿಲ್ ಮಾಲೀಕರಿದ್ದಾರೆ, ಮಾರಣ್ಣ ತಿಪ್ಪಣ್ಣ ಅವರು, ಅವ್ರನ್ನ ಕೇಳೋಣ ಈ ಒಂದು ಯುದ್ಧದ ಪರಿಣಾಮ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋಂಥದ್ದು. ಸರ್, ಈ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ರೈಸ್ ಮಿಲ್ ಬಿಸ್ನೆಸ್ ಯಾವ ರೀತಿ ಎಫೆಕ್ಟ್ ಆಗಿದೆ? ಸರ್, ರೈಸ್ ಮಿಲ್ ಎಫೆಕ್ಟ್ 50% ಕಡಿಮೆ ಆಗಿದೆ. ಯಾಕಂದರೆ ನಮ್ಮಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್, 40 ರೈಸ್ ಮಿಲ್ ಎಕ್ಸ್ಪೋರ್ಟೇಷನ್ ಅಕ್ಕಿ ಮಾಡ್ತೀವಿ. ಆ ಎಫೆಕ್ಟ್ಲಿಂದ ಭಾಳ ನಮ್ಮ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಅಕ್ಕಿನೂ ಹೋಗ್ತಿಲ್ಲ. ಮೊದಲು ಅಕ್ಕಿ ನಾವು ಎಕ್ಸ್ಪೋರ್ಟ್ ಮಾಡೀವಿ. ಆ ಅಕ್ಕಿ ಏನಾಗಿದೆ, ಪೋರ್ಟಲ್ಲಿ ಸ್ಟಾಪ್ ಆಗಿದೆ, ಲೋಡಿಂಗ್ ಆಗಿಲ್ಲ. ಆ ದುಡ್ಡು ಇನ್ನು ನಮಗೆ ಬರೋದು, ದುಡ್ಡು ಬಂದರೆ ನಮ್ಮ ಮಿಲ್ ನಡೆಯೋಕೆ ಇಲ್ಲೇ ಭಾಳ ಕಷ್ಟ ಆಗುತ್ತದ. ಅದು ಎಷ್ಟು ಜಲ್ದಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅವಾಗ ನಮ್ಮ ಮಿಲ್ಲು ಸೆಟ್ಲ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಮಂತ್ ಹೊಸ ಸೀಸನ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಪ್ರಾಬ್ಲಮ್ ಭಾಳ ಆಗಬಹುದು ಅಂತ ನಮ್ಮ ಅನಿಸಿಕೆ. ಇದರಿಂದ ರೈತರಿಗೂ ಇಬ್ಬಂದಿ, ರೇಟ್ ಕೂಡ ಕಡಿಮೆ ಆಗ್ಬೋದು. ಇದು ಬರೀ ಡೊಮೆಸ್ಟಿಕ್ ಮಾರ್ಕೆಟ್ ಅಷ್ಟು ಹೋಗ್ತಾ ಇಲ್ಲಲ್ಲ.